ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಫ್ರೀಡಂ ಟಿವಿ. ನಾನು ಸುರಭಿ ರಾಜೇಂದ್ರ. ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ದೇಶದ ಖ್ಯಾತ ಹಿನ್ನೆಲೆ ಗಾಯಕಿ ಅವರು ಎಸ್ ಜಾನಕಿ ಅವರು ವಿಧಿವಶರಾಗಿದ್ದಾರೆ. 88 ವಯಸ್ಸಾಗಿತ್ತು. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ರು ಇವರು. ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. ದೇಶದ ಖ್ಯಾತ ಹಿನ್ನೆಲೆ ಗಾಯಕಿ ನಮ್ಮನ್ನೆಲ್ಲರನ್ನು ಅಗಲಿದ್ದಾರೆ. 88 ವಯಸ್ಸಾಗಿತ್ತು. ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತಾನೆ ಇವರು ಖ್ಯಾತರಾಗಿದ್ರು. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇವರು 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ರು. ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. 88 ವಯಸ್ಸಾಗಿತ್ತು ಇವರಿಗೆ. ದೇಶದ ಖ್ಯಾತ ಹಿನ್ನೆಲೆ ಗಾಯಕಿ ಅಂತ ಫೇಮಸ್ ಆಗಿದ್ರು. ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತಾನೆ ಖ್ಯಾತಿ ಗಳಿಸಿದ್ರು ಇವರು. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಕೂಡ ಇವರು ಹಾಡಿದ್ರು. ಏಪ್ರಿಲ್ 23, 1938ರಲ್ಲಿ ಇವರು ಜನಿಸ್ತಾರೆ. ಭಾರತದ ಪ್ರಮುಖ ಚಲನಚಿತ್ರ ಹಿನ್ನೆಲೆ ಗಾಯಕಿ ಇವರು. ತಮಿಳ್ ಇರ್ಬೋದು, ತೆಲುಗು, ಕನ್ನಡ, ಮಲಯಾಳಂ, ಒಡಿಯಾ, ಹಿಂದಿ, ಸಿಂಹಳ, ತುಳು, ಬಂಗಾಳಿ, ಉರ್ದು, ಪಂಜಾಬಿ, ಕೊಂಕಣಿ, ಮರಾಠಿ ಸೇರಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಇವರು ಹಾಡುಗಳನ್ನು ಹಾಡಿದ್ದಾರೆ. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ರು ಇವರು. ಈಗ ಗಾನ ಕೋಗಿಲೆ ತನ್ನ ಗಾನವನ್ನು ನಿಲ್ಲಿಸಿರುವಂತಹದ್ದು. ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ರು ಇವರು. 4 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಅಂತ ರಾಷ್ಟ್ರ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿರುವಂತಹದ್ದು. ಕರ್ನಾಟಕ ಸೇರಿ ಹಲವು ರಾಜ್ಯಗಳಿಂದ 28ಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿ ಇವರಿಗೆ ಬಂದಿತ್ತು. ಎಸ್ ಜಾನಕಿ ಇನ್ನಿಲ್ಲ. ಏಪ್ರಿಲ್ 23, 1998ರಲ್ಲಿ ಇವರು 1938ರಲ್ಲಿ ಜನಿಸಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ನಾಗಭರಣ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಗಾನ ಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾಗಿದ್ದಾರೆ. ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತಾನೆ ಖ್ಯಾತಿಯಾಗಿದ್ರು. ಏನ್ ಹೇಳ್ತೀರಾ, ಹೇಗ್ ನೆನ್ಸ್ಕೊಂತೀರಾ ಸರ್ ಈ ಸಂದರ್ಭದಲ್ಲಿ ಅವ್ರನ್ನ? ಅವ್ರನ್ನ ಸದಾ ಕಾಲ ನೆನ್ಸ್ಕೊತೇವೆ. ಹಾ ಸರ್. ಕೇವಲ ಈಗಲ್ಲ, ಅವರು ಹಾಡೋದನ್ನ ನಿಲ್ಲಿಸಿದ್ರಲ್ಲ, ಅವತ್ತು ಕೂಡ ಹೋಗಿ ಕೇಳಿದ್ದೇನಪ್ಪ ಅಂದ್ರೆ, ನಾನು ಈಗಲೂ ಒಂದು ಹೊಸ ಹಾಡು ಹಾಡ್ಬೇಕಪ್ಪ, ನಿಮಗೆ ಹಾಡಿದ್ದೀನಲ್ಲ ಗಾಳಿಯು ನಿನ್ನದೇ, ದೀಪವು ನಿನ್ನದೇ, ಗಾಳಿಯು ನಿನ್ನದೇ ಅಂತ ಒಂದು ಹಾಡಾಡಿದ್ರು ಕೆ.ಎಸ್. ನರಸಿಂಹಸ್ವಾಮಿಗಳ ಕವನ. ಹೌದೌದು ಸರ್. ಅದಕ್ಕೆ ಹಾಡಿದ ನಂತರ ಅದರ ಬಗ್ಗೆ ಅವರ ರಿಯಾಕ್ಷನ್ ಕೇಳ್ತಾ ಕೇಳ್ತಾ ಅವರ ಅನುಭವಗಳನ್ನ, ಭಾವನೆಗಳನ್ನ ಸುಮಾರು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದನ್ನ ಎಲ್ಲ ನೋಡಿದ್ದೇನೆ. ಆದ್ರಿಂದ ಅವರ ಪ್ರತಿ ಹಾಡಿಗೂ ಅವರು ತಮ್ಮ ಆತ್ಮವನ್ನ ನಿವೇದಿಸ್ತಾ ಇದ್ರು. ಅದರಿಂದಾಗಿ ಅವರ ಸ್ವರ ಸಾಮ್ರಾಜ್ಞಿ ಆಯಿತು. ಸುಮಾರು 48ರಿಂದ 49,000 ಹಾಡುಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಸದಾ ಕಾಲ ಒಂದು ದೊಡ್ಡ ಭಂಡಾರದಾಗೆ ಕಾಪಾಡಬೇಕು. ಮುಂದಿನ ಪೀಳಿಗೆಗೆ ಅದನ್ನ ಒಂದು ರೆಫರೆನ್ಸ್ ಸ್ಟಡಿ ಮೆಟೀರಿಯಲ್ ಆಗಿ ಕೊಡ್ಬೇಕು. ಆಗ್ಲೇನೆ ಜಾನಕಿ ಅವರಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸಿದಾಗುತ್ತೆ. ಓಕೆ ಓಕೆ ಸರ್. ಸರ್, ಕೊನೆಯದಾಗಿ ಯಾವಾಗ ಭೇಟಿ ಆಗಿದ್ರಿ, ಹಾಗೆ ನಿಮ್ಮ ಒಡನಾಟ ಹೇಗಿತ್ತು ಅಂತ ಸರ್? ಇಲ್ಲ, ನಾನು ಅವರನ್ನ ಆಗಾಗ ಭೇಟಿ ಆಗ್ತಿದ್ದೆ. ನನ್ನ ಸಿನಿಮಾದ ಹಾಡುಗಳ ರೆಕಾರ್ಡಿಂಗ್ ಇದ್ದಾಗ ಮಾತ್ರ ಭೇಟಿ ಆಗ್ತಿದ್ದೆ. ಅದು ಬಿಟ್ರೆ ಅಶೋಕ್ ಜೊತೆಗೆ ಒಂದು ಭಾವಗೀತೆಯ ಸಮಾರಂಭಕ್ಕೆ ಬಂದಿದ್ರು, ಅವಾಗ ಭೇಟಿ ಆಗಿದ್ದೆ. ಅದು ಬಿಟ್ರೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರಲಿಲ್ಲ. ಓಕೆ ಓಕೆ ಸರ್, ಧನ್ಯವಾದಗಳು ಸರ್. ಧನ್ಯವಾದ. ಎಸ್